ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗಿದೆ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸಂಚಿಕೆ ಆರಂಭದಲ್ಲಿ ಭಾಗ್ಯ ಹಾಗೂ ತಾಂಡವ್ ಇಬ್ಬರು ಕೂಡ ಗಾಳಿಪಟನ ಹಾರಿಸ್ತಾ ಇರ್ತಾರೆ. ಆಗ ತಾಂಡವ್, ಏನೇ ಆಗಲಿ ಆ ಭಾಗ್ಯ ಇದರಲ್ಲಿ ಗೆಲ್ಲೋಕೆ ಬಿಡಬಾರ್ದು, ಏನೇ ಆಗಲಿ ಅವಳನ್ನ ಸೋಲಿಸಲೇಬೇಕು. ಈ ತಾಂಡವಿದ್ರೇ ಎಲ್ಲ ಆಗೋದು. ಈ ತಾಂಡವಿಲ್ಲದೆ ಭಾಗ್ಯ ಏನೂ ಇಲ್ಲ ಅಂತ ನಾನು ತೋರಿಸ್ಬೇಕು. ಈ ತಾಂಡವಿದ್ದರೆ ಮಾತ್ರ ಬೆಲೆ, ನಾನಿದ್ರೆ ಮಾತ್ರ ಆ ಮನೆ ನಡೆಯೋದು ಅಂತೇಳಿ ನಮ್ಮ ಅಮ್ಮನಿಗೂ ಗೊತ್ತಾಗಬೇಕು. ಹೀಗೆ ಮನಸ್ಸಲ್ಲಿ ಹೇಳ್ಕೊತ ಗಾಳಿಪಟ ಹಾರಿಸ್ತಿರ್ತಾನೆ ತಾಂಡವ್. ಇದ್ದಕ್ಕಿದ್ದಾಗೆ ತಾಂಡವನ ಗಾಳಿಪಟದ ದಾರ ಕಳ್ಚೋಗ್ಬಿಡುತ್ತೆ. ಇತ್ತ ಭಾಗ್ಯಳ ಗಾಳಿಪಟ ತುಂಬಾ ಚೆನ್ನಾಗಿ ಆಡ್ತಿರುತ್ತೆ. ಹಾಗೆ ಫೈನಲಲ್ಲಿ ಕೂಡ ಗೆದ್ದುಬಿಡುತ್ತೆ. ಇದನ್ನು ನೋಡಿದ ಎಲ್ಲರೂ ಕೂಡ ಫೈನಲಿ ಭಾಗ್ಯ ಕೊನೆಗೂ ಲೇಡೀಸೇ ಗೆಲ್ಲೋ ಹಾಗೆ ಮಾಡಿದ್ರಿ ಅಂತ ಹೇಳ್ತಾರೆ. ಹೀಗೆ ವೀಣಾ ಹೇಳಿ ಕಂಗ್ರಾಜ್ ಅಂತ ಹೇಳ್ತಾರೆ. ಮತ್ತು ಕುಸುಮ ಬಂದು, ಭಾಗ್ಯ ನೀನು ನನ್ನ ಹೆಸರನ್ನ ಉಳಿಸ್ಬಿಟ್ಟೆ ಕಣಮ್ಮ ಅಂತೇಳಿ ಪ್ರೀತಿಯಿಂದ ತಪ್ಕೊತಾರೆ ಭಾಗ್ಯನ. ಎಲ್ಲರೂ ಬಂದು ಭಾಗ್ಯನಿಗೆ ಪ್ರೀತಿಯಿಂದ ವಿಶ್ ಮಾಡ್ತಿರ್ತಾರೆ. ಇತ್ತ ಕುಸುಮ, ಅತ್ತೆ ನೀವು ಯಾವತ್ತೂ ಸೋಲ್ಬಾರ್ದು, ನಗ್ನಗ್ತಾ ಇರಬೇಕು. ಅತ್ತೆ ನೀವು ಯಾವತ್ತೂ ಕಣ್ಣಲ್ಲಿ ನೀರು ಹಾಕ್ಬಾರ್ದು, ನೀವು ಯಾವಾಗಲೂ ನಗ್ನಗ್ತಾ ಇರಬೇಕು, ಅದನ್ನು ನಾನು ನೋಡಬೇಕು ಅಂತ ಹೇಳಿದ್ದನ್ನು ಕುಸುಮ ನೆನೆಸ್ಕೊಂಡು ಖುಷಿ ಪಡ್ತಾ ಇರ್ತಾಳೆ. ಇತ್ತ ತಾಂಡವ್ ತುಂಬಾ ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗ್ತಾರೆ. ಹಾಗೆ ಶ್ರೇಷ್ಠ ಕೂಡ ತುಂಬ ಕೋಪ ಬರುತ್ತೆ, ಅವಳು ಕೂಡ ಅಲ್ಲಿಂದ ಹೋಗ್ತಾಳೆ. ಇತ್ತ ಕಾವ್ಯ ಬಂದು ಕಂಗ್ರ್ಯಾಚುಲೇಷನ್ಸ್ ಬಗೆಯವ್ರೆ ಅಂತ ಹೇಳ್ತಾರೆ. ಇಲ್ಲಿ ತಾಂಡವ್ ತುಂಬಾ ಕೋಪ ಮಾಡಿಕೊಂಡು, ಏನಾಯಿತು, ಎಲ್ಲರ ಮುಂದೆ ನನ್ನ ಮರ್ಯಾದೆ ಹೋಯಿತು. ನಾನು ನಮ್ಮ ಅಮ್ಮಂಗೆ ಹೇಳಿದೆ ನಾನೇ ಗೆಲ್ತೀನಿ ಅಂತ, ಆದರೆ ಇದರಲ್ಲೂ ಕೂಡ ನಾನು ಭಾಗ್ಯನೇ ಗೆದ್ಬಿಟ್ಲು. ಆ ದೇವರು ಅವಳ ಕಡೆನೇ ಇದ್ದಾನೆ, ಯಾವಾಗಲೂ ನನ್ನ ಕಡೆ ಒಂದು ಸಲನೂ ಇಲ್ಲ ಅಂಥೇಳಿ ತುಂಬಾ ಕೋಪ ಮಾಡ್ಕೊಂಡಿರ್ತಾನೆ ತಾಂಡವ್. ಇಲ್ಲಿ ಕುಸುಮ, ಭಾಗ್ಯ ಹಾಗೂ ಮಕ್ಕಳು ಎಲ್ಲರೂ ಕೂತಿರ್ತಾರೆ. ಆಗ ಗುಂಡಣ್ಣ, ನಾನು ಅಪ್ಪನ ಕರ್ಕೊಬರ್ತೀನಿ ಅಂತೇಳಿ ಹೋಗ್ತಾನೆ. ಅಪ್ಪನ ಯಾರು ಕಳ್ಸೋಕೆ ಹೇಳಿದ್ದು ಅಂತ ಹೇಳಿದಾಗ ತನ್ವಿ ಹೇಳ್ತಾಳೆ. ಆಗ ಸುಮ್ಮನೆ ತನ್ವಿ, ನಿನಗಿದೆಲ್ಲ ಅರ್ಥ ಆಗಲ್ಲ ಅಂತ ಹೇಳ್ತಾರೆ. ಅಪ್ಪನ ಕರ್ಕೊಬರ್ತೀನಿ ಅಂತ ಹೋದ ಈ ಗುಂಡಣ್ಣ ಇನ್ನೂ ಬರಲಿಲ್ವಲ್ಲ ಅಂತ ಅಜ್ಜಿ ಹೇಳ್ತಾರೆ. ಅದಕ್ಕೆ ತನ್ವಿ, ಅಜ್ಜಿ ಅವ್ರ ಪಾಡ್ಗೆ ಅವ್ರು ಇರ್ತಾರೆ, ನೀವು ಯಾಕೆ ಹೀಗೆ ಹೇಳಿದ್ರಿ, ಅಪ್ಪನ ಕರ್ಕೊಬರೋಕ್ಕೆ ಯಾಕೆ ಹೇಳಿದ್ರಿ ಅಂತ ತನ್ವಿ ಕೇಳ್ತಾಳೆ. ಅವ್ರ ಪಾಡ್ಗೆ ಅವ್ರು ಇರಲಿ, ನಮ್ಮ ಪಾಡ್ಗೆ ನಾವಿರೋಣ, ನೀವು ಯಾಕೆ ಕರ್ಕೊಬರೋಕ್ಕೆ ಹೇಳಿದ್ರಿ ಅಜ್ಜಿ ಅಂತ ಕೇಳ್ತಾಳೆ. ಈ ಮಾತಿಗೆ ತನ್ವಿ, ಅಲ್ಲಿ ನೋಡು ಎಲ್ಲರೂ ಕೂಡ ಅವ್ರ ಫ್ಯಾಮಿಲಿ ಜೊತೆ ಇದ್ದಾರೆ, ಎಲ್ಲರೂ ಹೆಂಡತಿ ಮಕ್ಕಳು ಅಂತ ಸೇರಿಕೊಂಡು ಜೊತೇಲಿ ಊಟ ಮಾಡ್ತಿದ್ದಾರೆ. ಹೀಗಿರುವಾಗ ನಿಮ್ಮಪ್ಪ ಒಬ್ಬನೇ ಊಟ ಮಾಡ್ತಾನಾ? ಅಲ್ಲಿ ನಿಮ್ಮ ಬಾಸ್ ಇದ್ದಾರೆ, ಅವ್ರ ಆಫೀಸ್ ಮೆಂಬರ್ಸ್ ಇದ್ದಾರೆ, ಅವ್ರ ಮುಂದೆ ಎಲ್ಲ ನಾವು ಇದನ್ನೆಲ್ಲ ತೋರಿಸ್ಕೋಬೇಕಾ? ನಮ್ಮನೆ ಜಗಳ ನಮಗೆ ಮಾತ್ರ ಇರಬೇಕು, ಬೇರೆಯವ್ರಿಗೆ ಗೊತ್ತಾಗಬಾರ್ದು. ನಮ್ಮ ಫ್ಯಾಮಿಲಿ ಸಮಸ್ಯೆ ಏನೇ ಇದ್ದರೂ ನಮ್ಮ ಮಧ್ಯೆ ಇರಬೇಕು, ಅದು ಹೊರಗಡೆ ಮುಂದೆ ತೋರಿಸ್ಕೋಬಾರ್ದು ಅಂತ ಅಜ್ಜಿ ಹೇಳ್ತಾರೆ. ಈ ಮಾತಿಗೆ ತನ್ವಿ, ಅದೇನೇ ಇದ್ರೂ ನನಗಿಷ್ಟ ಇಲ್ಲ ಅಂತ ಅಂತಾಳೆ. ನೀನು ಸುಮ್ಮನೆ ಇರು, ಗುಂಡಣ್ಣ ಕರ್ಕೊಬರ್ತಾನೆ ಅಂತ ಅಜ್ಜಿ ಹೇಳ್ತಾರೆ. ನೋಡು ತನ್ವಿ, ಮಕ್ಕಳು ಮಕ್ಕಳಾಗಿರಬೇಕು, ದೊಡ್ಡವ್ರ ಥರ ಆಡಬಾರ್ದು, ಅದನ್ನೇನಾರು ಮೀರಿದ್ರೆ ಕೆನ್ನೆಗೆ 4 ಬಾರಿಸ್ಬಿಡ್ತೀನಿ ಅಂತ ಹೇಳ್ತಾರೆ. ಆಗ ಕುಸುಮ, ಎಲ್ಲೋದ ಈ ಗುಂಡಣ್ಣ, ಇಷ್ಟೊತ್ತು ಗಂಟ ಅಪ್ಪನ ಕರ್ಕೊಬರ್ತೀನಿ ಅಂತ ಹೋದ, ಇಷ್ಟೊತ್ತು ಗಂಟ ಬರಬೇಕಾ ಅಂತ ನೋಡ್ತಿರ್ತಾರೆ. ಅಷ್ಟರಲ್ಲಿ ತಾಂಡವ ಬಂದು ಕುಸುಮನ ಕಾಲಿಗೆ ಬಿದ್ದಿರ್ತಾರೆ. ಇದನ್ನು ನೋಡಿದ ಎಲ್ಲರೂ ಕೂಡ ಶಾಕ್ ಆಗುತ್ತಾರೆ. ನಾನು ನೋಡಿದ ಕುಸುಮ, ಏನೋ ಇದು ಎಲ್ಲರೂ ಮುಂದೆನೂ ಎದ್ದೇಳೋ ತಾಂಡವ್ ಅಂತ ಹೇಳ್ತಿರ್ತಾರೆ. ಇಲ್ಲಮ್ಮ, ನೀನು ಕ್ಷಮಿಸಿದ್ದೀನಿ ಅಂತ ಹೇಳು, ನಾನು ಎದ್ದೇಳ್ತೀನಿ ಅಂತ ತಾಂಡವ್ ಹೇಳ್ತಾರೆ. ಮೊದಲು ನೀನು ಹೇಳು ಅಂತೇಳಿ ಎಬ್ಬಿಸ್ತಾಳೆ. ತಾಂಡವ್, ಏನೋ ಇದು ಇದೆಲ್ಲ, ನಾನು ಇಷ್ಟು ಜನದ ಮುಂದೆ ಕಾಲು ಬೀಳಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನೋ ನೀನು? ಆಗ ತಾಂಡವ್, ಅಮ್ಮ ನೀನು ಹೇಳ್ದಾಗೆ ನಾನು ಸೋತ್ಬಿಟ್ಟೆ, ನೀನೇ ಗೆದ್ದಿದ್ದು, ನಿನ್ನ ಸೊಸೆನೇ ಗೆದ್ದಿದ್ದು, ನಾನು ಸೋತ್ಬಿಟ್ಟೆ. ಈಗಲೂ ಹೇಳ್ತಾ ಇದ್ದೀನಿ, ನಿನ್ನ ಸೊಸೆನೇ ಒಳ್ಳೆಯವಳು, ನೀನು ಆರಿಸಿರೋ ಸೊಸೆನೇ ಒಳ್ಳೆಯವಳು, ಅವಳೇ ನಿನಗೆ ತಕ್ಕನ ಸೊಸೆ, ನಾನು ಅಂದ್ಕೊಂಡಿದ್ದು ತಪ್ಪಾಯ್ತಮ್ಮ ಅಂತೇಳಿ ಕೈ ಮುಗಿತಾ ಇರ್ತಾನೆ ತಾಂಡವ್. ಹಾಗಂತೇಳಿ ತಪ್ಪಾಯಿತು ಸಾರಿ ಅಂತ ತಾಂಡವ್ ಕೇಳ್ತಿರ್ತಾರೆ. ರಾಜ, ಅದನ್ನೆಲ್ಲ ಮನೆಗೆ ಹೋಗಿ ಮಾತಾಡೋಣ, ಈಗ ಬಂದು ಊಟ ಮಾಡು ಅಂಥೇಳಿ ಕುಸುಮ ಕರ್ಕೊಂಡು ಹೋಗ್ತಾರೆ. ಇತ್ತ ಶ್ರೇಷ್ಠ, ಭಾಗ್ಯಳಿಂದ ನನಗೆ ಸಿಗಬೇಕಾದ ರೆಸ್ಪೆಕ್ಟ್ ಎಲ್ಲ ಹೋಯಿತು, ನಾನು ಈ ಫಂಕ್ಷನಲ್ಲಿ ಎಷ್ಟು ಖುಷಿಯಿಂದ ತಾಂಡವ್ ಜೊತೆ ಇರಬೇಕು ಅಂತ ಅಂದ್ಕೊಂಡಿದ್ದೆ. ಈ ಹಾಳಾದವಳು ಬಂದು ನನ್ನ ನೆಮ್ಮದಿ ಎಲ್ಲ ಹೋಯಿತು. ಪ್ರತಿ ಸಲನೂ ಹೀಗೆ ಬಂದು ನನ್ನ ಖುಷಿನ, ಎಂಜಾಯ್ಮೆಂಟ್ನ ಎಲ್ಲ ಕಿತ್ಕೋತಾ ಇರ್ತಾಳೆ, ಎಲ್ಲದಕ್ಕೂ ಅಡ್ಡ ಬರ್ತಾನೆ ಇರ್ತಾಳೆ. ಫೈನಲಾಗಿ ಇದನ್ನು ನಾನು ಕಟ್ ಮಾಡಲೇಬೇಕು. ಇನ್ನು ಸ್ವಲ್ಪ ದಿನ ಆ ಭಾಗ್ಯಂಗೆ ಡೈವರ್ಸ್ ಕೊಡ್ತಾನೆ ತಾಂಡವ್. ಆಮೇಲೆ ಅವಳು ಆಟ ಕೂಡ ಏನೂ ನಡೆಯಲ್ಲ ಹಾಗಂತೇಳಿ ಶ್ರೇಷ್ಠ ನಗ್ತಿರ್ತಾಳೆ. ಇತ್ತ ಭಾಗ್ಯ, ಅದೆಲ್ಲ ಏನು ಬೇಡ, ಮಕ್ಕಳ ಜೊತೆ ಕೂತ್ಕೊಂಡು ಊಟ ಮಾಡಿ ಬನ್ನಿ ಅಂತ ಕೂಗ್ತಾಳೆ. ಇತ್ತ ತಾಂಡವ್ಗೆ ತುಂಬಾ ಕೋಪ ಇರುತ್ತೆ. ಹೊರಗಡೆ ತೋರಿಸ್ಕೊಳ್ದೆ ಕುಸುಮ ಮುಂದೆ ಸೈಲೆಂಟಾಗಿ ಊಟ ಕೂತ್ಕೋತಾನೆ. ಇದಾಗಿತ್ತು ಶುಕ್ರವಾರದ ಭಾಗ್ಯಲಕ್ಷ್ಮಿ ಸೀರಿಯಲ್ನ ಸಂಚಿಕೆ. ನಿಮಗೆ ಈ ವಿಡಿಯೋ ಇಷ್ಟ ಇದೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.
ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮದೊಂದು ಸಪೋರ್ಟ್ ಇರಲಿ. ಥ್ಯಾಂಕ್ ಯು.